Correct, mister. What were you doing all these days? He was a major. ಅದೆಲ್ಲ ಆಯ್ತು, ಅದೆಲ್ಲ ಹೋಗುವ ಜ್ಞಾನ ಇರ್ಲಿಲ್ವಾ? No, if you ask that in the emotional way, the court will also pounce upon you. What were you doing if you are there for last 4 years? You are a literate person, not an LTM. ಮಾಡಿಸ್ಕೋಬೇಕು, ಅದ್ರ ಬಗ್ಗೆ ಗಲಾಟೆನೇ ಆಗಿರುತ್ತಾನೆ ಈಗ. ಆಯ್ತು, ಈಗ ಅದನ್ನ ಮದುವೆ ಮಾಡ್ಕೋತಾರೆ, ನೀವು ಒಪ್ಕೋತೀರಾ? ರೇಪ್ ಕಂಪ್ಲೇಂಟ್ ಹಾಕ್ಬಿಟ್ಟು ಮದುವೆ ಮಾಡ್ಕೊ ಅಂದ್ರೆ ಎಲ್ಲ ಆಗುತ್ತೆ? ನೀವು ಕೇಸ್ ಹಾಕಿದ್ರೆ ಮದ್ವೆ ಹೆಂಗಾಗತ್ರಿ? ಆಯ್ತು, ಇವ್ರೆ ಅದಕ್ಕೆ ಅವ್ರಿಗೆ ಕೊಟ್ಟಿದಾರಲ್ಲ, ಕೇಸ್ ಕೊಟ್ಟಿದಾರಲ್ಲ, ಅವ್ರದ್ದು ಕಂಪ್ಲೇಂಟ್ ಮೊದ್ಲಿದ್ಯಲ್ಲ, ಅವ್ರ ಕಂಪ್ಲೇಂಟ್ ಮೊದ್ಲಿದ್ಯಲ್ಲ, ನೀವು ಅದ್ರಲ್ಲೋಗಿ ಬೇಲ್ ತಗೊಂಡ್ಮೇಲೆ ತಾನೇ ಕಂಪ್ಲೇಂಟ್ ಹಾಕಿದ್ರಿ. ನಿಮ್ಮಲ್ಲಿ ಜಮಾತ್ಗೆ ಹೋಗ್ಲಿಲ್ವಾ? ಏನ್ ಹೇಳಿದ್ರು ಅವರು? ಅಲ್ಲ, ಅವ್ರೇನ್ ಹೇಳಿದ್ರು? ಅದಲ್ಲಿ ಜಮಾತದ ಸೆಟಲ್ಮೆಂಟ್, ಇದು ಸೆಟಲ್ಮೆಂಟ್ ಅಲ್ಲಮ್ಮ, ಅದೆಲ್ಲ ನೋಡಿ. Why don't you know, if ultimately if you had relationship, why don't you marry her? ಇಟ್ಕೊಳ್ಳಿ ಬಿಡ್ರಿ. ಮೇಜರ್ 164 ಸ್ಟೇಟ್ಮೆಂಟ್ ತಗೊಂಡು ಏನ್ ಮಾಡೋಣ? ಪೆಟ್ಷನ್ನೇ ಕ್ವಾಶ್ ಆಗ್ಬಿಡುತ್ತೆ ನಟರಾಜನ್ ಸಾಹೇಬ್ರ ಜಡ್ಜ್ಮೆಂಟ್ ಹಾಕೊಂಡ್ರೆ, ಕಂಪ್ಲೇಂಟೇ ಹೋಗ್ಬಿಡಲ್ವಾ? ಮತ್ತೆ ಯಾಕೆ ನಾವು ಎಲ್ಲ ಮಾತಾಡ್ಬೇಕು? ಲೆಟ್ ಅಸ್ ನಾಟ್ ವರಿ, ಲೆಟ್ ಅಸ್ ಓನ್ಲಿ ಕೀಪ್ ಆಸ್ ಇಟ್ ಇಸ್. ಅವ್ರು ಇವಾಗ ಹೇಳ್ತಾ ಇದ್ದಾರೆ, ಸೀನಿಯರ್ ಹೇಳ್ತಾ ಇದ್ದಾರೆ, ತಾವು ಇದನ್ನೆಲ್ಲ ಬಿಟ್ಬಿಟ್ಟು ಕೂಲ್ ಅಂಡ್ ಕಾಮ್ ಆಗಿ ಕೂತ್ಕೊಂಡು ಏನಾದ್ರು ಮಾತಾಡಿದ್ರೆ ತೀರ್ಮಾನ ಆಗತ್ತೆ. ಅದನ್ನೇ ನಾನು ಹೇಳಿದ್ದೀನಿ. ಪಾರ್ಟಿಸಿಪೇಷನ್ ಅವ್ನು ಹೊಡಿತಿರ್ತಾನೆ, ನನ್ ಕಂಡ್ರೆ ಆಗೋದಿಲ್ಲ. ನೀವು ಶಕ್ತಿವಂತರು, ನೀವು ನನ್ಗೆ ಹೊಡಿತಿರ್ತೀರಿ. ಅವನಿದಾನೆ, ಅವನ್ ಶಕ್ತಿವಂತ ಅಲ್ಲ, ಆದ್ರೆ ಅವನ್ಗೂ ಇದೆ ನನ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ. ಒಳ್ಳೆ ಚಾನ್ಸ್, ಬಿಡ್ಬೇಡ ಮಗ್ಸೋ ಅವನ್ನ. ಇದು ಆಕ್ಟಿವ್ ಪಾರ್ಟಿಸಿಪೇಷನ್. ತಾಕತ್ತಿತ್ತು ಅಂತಂದ್ರೆ ಅವ್ನು ಹೊಡಿತಿರ್ತಾನೆ, ಇವನು ಒಂದೇಟ್ ಕಲ್ ತಗೊಂಡು ರಫಾರ್ ಅಂತ ಎಸಿತಾನೆ. ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ. ಆಯ್ತಾ? ತೋಳ ಹೊರಗಡೆ ಇದ್ದಾಗ ಯಾರು ತಕರಾರಿಲ್ಲ, ಯಾಕಂದ್ರೆ ಅದೇನ್ ಮಾಡುತ್ತೋ ಅಂತ ಭಯ. ತೋಳ ಹಳ್ಳಕ್ ಬಿದ್ದಾಗ ಎಲ್ಲ ಪೌರುಷ ತೋರಿಸೋದು, ಇದಕ್ಕೆ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತ. ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಂದೇನಂತಂದ್ರೆ, ನಾನಂತೂ ಹೊಡಿಯಕ್ಕಾಗ್ಲಿಲ್ಲ, ಮಕ್ಕಳು ಹೊಡಿತಿದ್ದಾರೆ, ನನ್ನಷ್ಟಕ್ಕೆ ನಾನು ಇರೋಣ, ಖುಷಿ ತಗೊಳ್ಳೋಣ, ಮಜಾ ತಗೊಳ್ಳೋಣ. ಇದು ಪ್ಯಾಸಿವ್ ಪಾರ್ಟಿಸಿಪೇಷನ್. ನಾಟ್ ಇಂಟರ್ಫಿಯರಿಂಗ್, ನಾಟ್ ಪ್ರಿವೆಂಟಿಂಗ್ ದಿ ಆಕ್ಟ್ ವುಡ್ ಅಮೌಂಟ್ ಟು ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಂತ. ಗೊತ್ತಾಯ್ತಲ್ಲ? ಅದು ಯಾಕೆ ಅಂತಂದ್ರೆ, ಯು ಆಲ್ಸೋ ಶೇರ್ ದಿ ಆಬ್ಜೆಕ್ಟ್ ದಟ್ ಕೀಟ ಹೆಂಗೋ ಸತ್ತೋಗ್ತಾ ಇದೆ, ಕ್ರಿಮಿ ಸಾಯ್ಲಿ, ಹೊಸಕ್ ಬಿಡ್ಲಿ ಅವ್ರು, ನಾನು ಖುಷಿ ಪಡೋಣ. ಸೊ ಇದು ಪ್ಯಾಸಿವ್ ಪಾರ್ಟಿಸಿಪೇಷನ್. ಹಿಂಗಿರುವಾಗ ಈ ಎರಡು ಫ್ಯಾಕ್ಟರ್ಸ್ ಪ್ರೂವ್ ಆಗದೆ ಇದ್ರೆ, ಬರೇ ಪ್ರೆಸೆನ್ಸ್ ಇದ್ರೆ ಅಕ್ವಿಟಲ್. ಪಾರ್ಟಿಸಿಪೇಷನ್ ಮೀನ್ಸ್ ದೇರ್ ಮಸ್ಟ್ ಬಿ ಪ್ರಿಸಪೋಸಸ್ ದಿ ಪ್ರೆಸೆನ್ಸ್. ಸೊ ಅಷ್ಟಕ್ಕೆ ಹೋಗ್ಬಿಡುತ್ತೆ. ಯಾಕೆ ಅಂದ್ರೆ ಹೇಳ್ತಾರೆ, ದೇರ್ ಮೇ ಬಿ ಎ ಪರ್ಸನ್ ಹೂ ಇಸ್ ಅನ್ ಆನ್ ಲುಕರ್, ಕ್ಯೂರಿಯಾಸಿಟಿ, ಎಲ್ಲೋ ಏನೋ ಆಗ್ತಿರುತ್ತೆ ಗಲಾಟೆ ಎಲ್ಲ, ನಾವು ಹೋಗಿ ನೋಡ್ತಾ ನಿಂತಿರ್ತೀವಿ, ಹೊಡಿತಿರ್ತಾರೆ, ಅಯ್ಯೋ ಅಯ್ಯೋ ಅಂತಿರ್ತೀವಿ ನಾವು. ಹಿಂಗೆ CCTV ತೆಗಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ನಾನು ಪಾರ್ಟಿಸಿಪೇಟ್ ಮಾಡಿದ್ನಾ? ನಿಮ್ಮ ಸಿಟಿ ಸಿವಿಲ್ ಕೋರ್ಟ್ ಇನ್ಸಿಡೆಂಟ್ ನೋಡಿ, 8 ಜನ ಲಾಯರ್ ನೋಡ್ತಾ ನಿಂತಿದ್ರು, ಅವರೆಲ್ಲ ಅಕ್ಯೂಸ್ಡ್ ಪೊಲೀಸ್ ಹೊಡೆದಾಗ, ಮೀಡಿಯಾದವ್ರು ಹೊಡೆದಾಗ, ಮೆನಿ ಆಫ್ ದೆಮ್ ವರ್ ಸೀಯಿಂಗ್ ಫ್ರಮ್ ಆಲ್ ದಿ ಫ್ಲೋರ್ಸ್. ಯು ಸಿ, ವಿಡಿಯೋ ತಗೊಂಡ್ಬಿಟ್ಟಿದ್ದಾನಲ್ಲ ಪಬ್ಲಿಕ್ ಟಿವಿನವನು. ಆಲ್ ಆಫ್ ಯು ಆರ್ ಅಕ್ಯೂಸ್ಡ್. ದೇರ್ ಮೇ ಬಿ ಅನ್ ಆನ್ ಲುಕರ್, ಯು ಆರ್ ಪ್ರೆಸೆಂಟ್. ಡಿಡ್ ಯು ಪಾರ್ಟಿಸಿಪೇಟ್ ಇಸ್ ದಿ ಇಶ್ಯೂ. ಯಾರೋ ಇಟ್ಗೆ ತಗೊಂಬಂದು ಹೊಡಿತಿರೋದು ಮಾತ್ರ ಪಾರ್ಟಿಸಿಪೇಷನ್, ಅವನ್ ಲಾಯರೇ ಅಲ್ಲ. ಸಿ ಬ್ಯೂಟಿಫುಲಿ, ಯು ಮಸ್ಟ್ ಸಿ ದಟ್ ಜಜ್ಮೆಂಟ್. ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋದಕ್ಕೆ. ಐ ಹ್ಯಾವ್ ರೆಫರ್ಡ್ ಇನ್ ಮೆನಿ ಕೇಸಸ್, ಯು ಕ್ಯಾನ್ ಗೋ ಥ್ರೂ ದಟ್. ಪ್ರೆಸೆನ್ಸ್ ಅಂಡ್ ಪಾರ್ಟಿಸಿಪೇಷನ್. ಪಾರ್ಟಿಸಿಪೇಷನ್ ಹ್ಯಾಸ್ ಗಾಟ್ 2 wings, ಆಕ್ಟಿವ್ ಅಂಡ್ ಪ್ಯಾಸಿವ್. ಇದು ಟ್ರಯಲ್ ನಲ್ಲಿ ತೀರ್ಮಾನ ಮಾಡೋಣ. ಇವ್ರು 3 ಜನ ಹೊರಗಡೆ ಇದ್ರು, ನಾವ್ ಒಳಗಡೆ ಹೋಗ್ತೀವಿ, ಮುಗಿಸ್ ಬರ್ತೀವಿ. ಅವ್ರ ಕಡೆಯವ್ರು ಯಾರು ರೌಡಿ ಗಿಡಿ ಬಂದ್ಬಿಟ್ಟಾರು, ನೋಡ್ಕೊತಾ ಇರಿ, ಬಿದ್ರೆ ನಮಗೆ ಇದಾಕಿ ಸಹಿ ಸಿಗ್ನಲ್ ಕೊಡಿ, ನಾವೊಂದು ಎಸ್ಕೇಪ್ ಆಗ್ಬಿಡ್ತೀವಿ, ಇಲ್ದರೆ ಮುಗಿಸ್ಬಿಟ್ಟು ಬಂದ್ಬಿಡ್ತೀವಿ. ನೀವು ನಮ್ ಹೊರಗಡೆ ಇದ್ದು ವಾಚ್ ಮಾಡಿ ಅಂತ ಹೇಳ್ರು ಅಂತದ್ದು ಅಂತ ನಿಮ್ ಪ್ರಕಾರ ಯಾರೋ ಸ್ಟೇಟ್ಮೆಂಟ್ ಹೇಳ್ಬೇಕು. ನಾಳೆ ಯಾರು ಹೇಳ್ತಾರೆ ಇದನ್ನ? ಇದು ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ದೋಸ್ತರಿ. ಅದ್ ಬಿಟ್ರೆ ಹೇಳೋರು ಯಾರು? ಈಗ ಅದ್ಯಾವ್ದೋ ಘಟನೆ ನಡೆಯೋ ಮುಂದೆ 3 ಜನ ನಿಂತಿರ್ತಾರೆ, ಏನ್ ನೀವೇನು ಇದಿಟ್ಕೊಂಡಿದ್ದೀರಾ ಮಿಷಿನ್, ಓ ಏನಕ್ಕೆ ನಿಂತಿದ್ದಾರೆ ಅಂತ ಹಿಂಗಂದ್ರೆ ಇವ್ರು ವಾಚ್ ಇಟ್ಟಿದ್ದಾರೆ ಅಂತ. ಬೇಸ್ಡ್ ಆನ್ ವಾಲಂಟರಿ ಸ್ಟೇಟ್ಮೆಂಟ್ ಯುವರ್ ಸೆಲ್ಫ್. ವೈ ವರ್ ಯು ದೇರ್ ಅಂದ್ರೆ, ಇಟ್ಸ್ ಎ ಪಬ್ಲಿಕ್ ರೋಡ್, ಐ ಆಮ್ ದೇರ್, ವಾಟ್ ಕ್ಯಾನ್ ಬಿ ಡನ್? ಎಸ್, so and so was known to me, I am also there. ಅಷ್ಟ ಇದೆ ಅಲ್ಲ. ಅದೇ ಈಗೆಲ್ಲ ಹೇಳ್ಬಾರ್ದು, ಹೇಳಿದ್ರೆ ಏನಾಗುತ್ತೆ, ಟ್ರಯಲ್ ಎಲ್ಲ
ಕೋರ್ಸ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಮಾಡ್ತಿರೋದ್ ಬೇರೆ ಪ್ರಶ್ನೆ. ಈಗ ಹೇಳ್ಬಿಟ್ರೆ ಅದು ಟ್ರಯಲ್ ನಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಮಿನಿ ಟ್ರಯಲ್ ಬೇಡ ಅಂತ ಹೇಳಿ. ಎನಿವೇ ದಿಸ್ ಇಸ್ ಮೈ ಲಾಸ್ಟ್ ಡೇ ಇನ್ ದಿ ರೋಸ್ಟರ್, ದೇರ್ ಫೋರ್ ಐ ಆಮ್ ಗಿವಿಂಗ್ ಬಿಟ್ ಆಫ್ ಮೈ ಮೈಂಡ್. ಸೋಮವಾರ ಕೊಡ್ತಾರ ಬಿಡಿ, ನೀವು ಒಳ್ಳೆ ಚೆನ್ನಾಗಿರ್ತೀರಿ. ನಾನೇ ಇಲ್ಲ, ನಾಳೆ ಆದ್ಮೇಲೆ ನಾನೆಲ್ಲಾ ಸೈನ್ ಮಾಡ್ತೀನಿ. ಇವರೆಲ್ಲ ಇರ್ತಾರೆ, ಇವತ್ತು ದೇಸಾಯಿ ಅವ್ರದ್ದು ಆದ್ಮೇಲೂ ನಾನು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲಾ ಸೈನ್ ಮಾಡಿ ಕೊಡ್ತೀನಿ. ನೀವು ಕಾಪಿ ಅಪ್ಲೈ ಮಾಡಿ, ಸೋಮವಾರ ಕೊಡ್ತಾರೆ. ನಂದು ಯಾವ್ದು ಉಳಿದಿಲ್ಲಪ್ಪ. ನೆನ್ನೆದೊಂದು 5-6 ಇತ್ತು, ಅದು ಇವತ್ತು ಬೆಳಗ್ಗೆ ಸೈನ್ ಮಾಡ್ಬಿಟ್ಟಿದ್ದೀನಿ. ಇವತ್ತು ಏನ್ ಮಾಡಿದೀನೋ ಅಷ್ಟೇ ಉಳಿಯೋದು. ಇವತ್ತಿಂದ ಎಲ್ಲ ಸೈನ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಐ ಆಮ್ ಆಲ್ಸೋ ನಾಟ್ ಅವೈಲಬಲ್ ದೇರ್ ಆಫ್ಟರ್ವರ್ಡ್ಸ್ ಇನ್ ದಿ ವೆಕೇಶನ್. ಸೊ ಐ ಆಮ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್. ವಿ ಹ್ಯಾವ್ ಚೆಕ್ಡ್ ಅಪ್, nothing is remaining.